ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ನನಗೆ, ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇದೆ ನನಗೆ. ಬರಬೇಡಿ ಆಫೀಸರ್, ಆರಾಮ ಮನೆಗೆ ಇರಿ. ಸಿಲಿಂಡ್ರು ಬುಕ್ ಮಾಡಿ, ಮನೇಲಿ OTP ಬರುತ್ತೆ, OTP ಇಟ್ಕೊಂಡು ಮನೇಲಿ ಇರಿ, ಸಿಲಿಂಡರ್ ಬರುತ್ತೆ ಮನೆಗೆ. ಬೇರೆ ಪಕ್ಷ ಈಗ ವಿಪಕ್ಷದವ್ರ ಕೈಲಿ ಏನಾದ್ರು ಸಿಕ್ಕಿದ್ರೆ ಕೋವಿಡ್ ಟೈಮಲ್ಲಿ ಮತ್ತು ಇಂಥ ಟೈಮಲ್ಲಿ ದೇ ವುಡ್ ಹ್ಯಾವ್ ಲೂಟೆಡ್. ನೋಡಿ ಮಾತುಗಳು ಯಾವ ಥರ ಬರ್ತದೆ ನಮ್ಮ CM ಸಿದ್ದರಾಮಯ್ಯನವರಿಂದ ಅಂತೇಳಿ. ಅವಾಗಲೂ ಸಾಲ ಮಾಡಿದ್ದೆ, ಈಗಲೂ ಸಾಲ ಮಾಡ್ತಾ ಇದ್ದೀನಿ, ಏನು ವ್ಯತ್ಯಾಸ ಏನಿಲ್ಲ ಅಂತೇಳಿ. ಸಾಲ ತೊಗೊಂಡೆ ಇವರಿಗೆ ರಾಜಭಾರ ಮಾಡೋಕ್ಕೆ ಗೊತ್ತಿಲ್ಲ, ಇವರಿಗೆ ದುಡ್ಡಿಲ್ಲ, ಕ್ಲಾರಿಟಿ ಇಲ್ಲ ಅಂಥೇಳಿ ಅಂತಾರೆ. ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಅವರು ಲೋಕಸಭೆಯಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಪ್ರಬುದ್ಧತೆ ಇದ್ದಿದ್ದರೆ, ಬದ್ಧತೆ ಅನ್ನೋದು ಏನಾದ್ರು ಇದ್ದಿದ್ದರೆ ಈ ದೇಶದ ಬಗ್ಗೆ ಅವರು ಆ ಥರ ಅಷ್ಟು ಲೈಟಾಗಿ ತೊಗೊಳ್ಳೋದಿಲ್ಲ ಎಲ್ಲ ವಿಷಯ. ಮಗನೇ 25 ವರ್ಷದಿಂದ ಇದೇ ಬಗ್ಲ ಬೈತಾ ಇದ್ದೀಯ ನೀನು 25 ವರ್ಷದಿಂದ ಬದಲಾಗ್ಲೇ ಇಲ್ವಲ್ಲೋ. ಅಯ್ಯೋ, ಅಮೆರಿಕಕ್ಕೆ ಹೋಗ್ತಾರೆ, ಭಾರತ ದೇಶದ ವಿರುದ್ಧ ಮಾತಾಡ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ, ಭಾರತ ದೇಶದ ವಿರುದ್ಧ ಮಾತಾಡ್ತಾರೆ. ಸೋರಸಿನ ಕೈಗೊಂಬೆ ಅವರು. ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ. ಸರ್ಕಾರ ಕೂಡ ಇವಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ದೂರ ಮಾಡ್ತಾ ಇದೆ, ಬೊಟ್ಟು ತೋರಿಸ್ತಾ ಇದೆ. ಸರ್ ಇದೆಲ್ಲ ಕೆಟ್ಟ ರಾಜಕೀಯ ಸರ್ ಇದೆಲ್ಲ. ಇಷ್ಟು ಇವರು ಎಲ್ಲದರಲ್ಲೂ ಕೆಳಮಟ್ಟಕ್ಕೆ ಇಳಿಬಾರ್ದು ಇವರು ರಾಜಕೀಯದವರು. ಬೆಂಕಿ ಬಿದ್ದಿದ್ರೆ ಈ ನನ್ನ ಮಗ ಗಣ ಹಿರಿಯ ಕೆಲಸ ಮಾಡ್ತಿದ್ದಾನೆ, ಇವನ್ ಸುಮ್ಮನೆ ಬಿಡ್ಬೇಕಾ? ಈ ಮೋದಿ ಸರ್ಕಾರದ ಬದಲು ಬೇರೆ ಯಾವುದೋ ಒಂದು ಪಕ್ಷ ಈ ಸ್ಥಾನದಲ್ಲಿದ್ದರೆ ಈ ಸಮಯಕ್ಕೆ ಹೆಂಗಿರ್ತಿ ಸರ್ ಭಾರತದ ವ್ಯವಸ್ಥೆ? ಗೋವಿಂದ, ಒಂದೇ ವರ್ಡ್ ಗೋವಿಂದ. ಇವರ ಬೇರೆ ಪಕ್ಷ ಈಗ ವಿಪಕ್ಷದವ್ರ ಕೈಲಿ ಏನಾದ್ರು ಸಿಕ್ಕಿದ್ರೆ ಕೋವಿಡ್ ಟೈಮಲ್ಲಿ ಮತ್ತು ಇಂಥ ಟೈಮಲ್ಲಿ ದೇ ವುಡ್ ಹ್ಯಾವ್ ಲೂಟೆಡ್. ಸುಮ್ಮನೆ ಒಂದು ಮಾಡ್ತಾರೆ ಅಷ್ಟೇ ಹೊರತು ಜನರಿಗೆ ಮಾತ್ರ ಒಳ್ಳೇದು ಮಾಡೋದಿಲ್ಲ. ಹೇಳಿದ್ದೇನೆ, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳಿ ಸರ್. ಸರ್ ನಮ್ಮ ಬಾಯಲ್ಲಿ ಯಾಕೆ ಬರುತ್ತಾರೆ ಹೇಳಿ ಸರ್. ಅದನ್ನು ನಾವು ಅದನ್ನು ಹೇಳಿದರೆ ಈ ವಿರೋಧ ಪಕ್ಷಗಳು ಅವರು ಇವರು ಅಂತ ಹೇಳಿರ್ತಾರೆ. ಕೆಲವು ನಮ್ಮ ಸ್ನೇಹಿತರೇ ಇದ್ದಾರೆ, ಅವರಿಗೆ ಭಾಳ ಬೇಜಾರಾಗ್ಬೋದು ನಾನು ಈ ಥರ ಅಂತೇಳಿ ಹೇಳಿದರೆ. ಆ ಮನುಷ್ಯನಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ, ಪ್ರಬುದ್ಧತೆ ಇಲ್ಲ, ಜವಾಬ್ದಾರಿ ಇಲ್ಲ. ಏನು ಬೇಕಾದ್ರೂ ಬಾಯಿಗೆ ಏನು ಬರ್ತದೆ ಅದನ್ನೇ ಮಾತಾಡ್ತಾರೆ. ಕಮಿಟ್ಮೆಂಟ್ ಇರಬೇಕು, ಆ ಮನುಷ್ಯನಿಗೆ ಕಮಿಟ್ಮೆಂಟ್ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ದೇಶ ಅನ್ನೋದು ಬೇಕು, ಆ ಮನುಷ್ಯನಿಗೆ ಅದು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅರ್ಥ ಆಗ್ಲಿಲ್ಲ ನೋಡಿ ಪಪ್ಪು ಅವರೇ, ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಬೇಕು ಅಂತಂದ್ರೆ ನಿಮಗೆ ಬ್ಯಾಟ್ರಿ ಇದೆ, ಮೀಟರ್ ಇಲ್ಲ. ಅವರ ಪ್ರಬುದ್ಧತೆ ತೋರಿಸಿ ಅವರು ಒಂದು ಈಗ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಅವರು ಲೋಕಸಭೆಯಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಪ್ರಬುದ್ಧತೆ ಇದ್ದಿದ್ದರೆ, ಬದ್ಧತೆ ಅನ್ನೋದು ಏನಾದ್ರು ಇದ್ದಿದ್ದರೆ ಈ ದೇಶದ ಬಗ್ಗೆ ಅವರು ಆ ಥರ ಅಷ್ಟು ಲೈಟಾಗಿ ತೊಗೊಳ್ಳೋದಿಲ್ಲ ಎಲ್ಲ ವಿಷಯ. ಅಮೆರಿಕಕ್ಕೆ ಹೋಗ್ತಾರೆ, ಭಾರತ ದೇಶದ ವಿರುದ್ಧ ಮಾತಾಡ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ, ಭಾರತ ದೇಶದ ವಿರುದ್ಧ ಮಾತಾಡ್ತಾರೆ. ಸೋರಸಿನ ಕೈಗೊಂಬೆ ಅವರು, ಸೋರಸ್ ಕೈಗೊಂಬೆ ಅವರು ಏನು ಹೇಳ್ತಾರೆ ಅಮೆರಿಕದಲ್ಲಿ, ಇವರು ಅದೇ ರೀತಿ ಮಾತಾಡ್ತಾರೆ. ಇಟ್ಸ್ ರಿಯಲಿ ರಾಂಗ್. ಅದಕ್ಕೆ ಕಣ್ರಿ ನಮ್ಮವ್ರು ಯಾರು ಉದ್ದಾರ ಆಗಿಲ್ಲ. ಯಾವನಾದ್ರೂ ಮಾತಾಡ್ತಿದ್ರೆ ಮಧ್ಯ ಬಾಯಿ ಹಾಕ್ಬಿಟ್ಟು ಗಂಡ್ಗತ್ ಸರಿ ಇಲ್ಲ, ಹೆಣ್ಗಿತ್ ಸರಿ ಇಲ್ಲ ಅನ್ನೋದು. ಯು ಕಂಟ್ರಿ ಆಫ್ ಫೆಲೋಸ್. ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ನಮ್ಮ ದೇಶದ ಬಗ್ಗೆ ನಮಗೆ ಬದ್ಧತೆ ಇರಬೇಕು. ಅವ್ರಿಗೆ ಅದು ಇಲ್ಲ. ಅದಕ್ಕೆ ಇನ್ನು ಬರುತ್ತೆ ಬೇಡ. ಅದು ಬಗ್ಗೆ ತುಂಬ ಗೊಂದಲ ಇದೆ. ಅದೇ ಡೌಟ್ ಈಗ. ಅವರು ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ದಂಗೆ ಅವ್ರು ಬ್ರಿಟನ್ ಇದು ಸಿಟಿಸನ್ಶಿಪ್ ಇದೆ, ಅವ್ರ ಹತ್ರ ಬ್ರಿಟನ್ ಪಾಸ್ಪೋರ್ಟ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇರ್ಬೋದು, ನಾವು ಯಾವುದನ್ನು ಹೇಳಲಿಕ್ಕೆ ಬರೋದಿಲ್ಲ ಈಗ. ಬಟ್ ಗೊಂದಲ ಅಂತೂ ಇದೆ. ಯಾರು ಡೌಟ್ ಕ್ಲಿಯರ್ ಮಾಡ್ಬೋದು, ನಾನು ಇಂಡಿಯನ್ ಮಾಡೋದಿಲ್ಲ. ಎಲ್ಲದನ್ನು ಕನ್ಫ್ಯೂಷನ್ಲೇ ಇಡಬೇಕು. ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ನಲ್ಲೇ ಇಟ್ಟಿರಬೇಕು. ಯಾರಿಗೂ ಕ್ಲಾರಿಟಿ ಅನ್ನೋದು ಸಿಗಬಾರ್ದು. ನಿಮಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿದ್ರೆ ನೀವು ಆಟ ಆಡ್ತೀರ. ನಿಮಗೆ ಬ್ಲೈಂಡ್ ಫೋಲ್ಡೆಡ್ ಆಗಿ ಇಡಬೇಕು ಅಂದರೆ ಇಂಥವೆಲ್ಲ ಯಾವುದಕ್ಕೂ ಕ್ಲಾರಿಟಿ ಕೊಡಬಾರ್ದು. ಆಮೇಲೆ ಯಾವುದಕ್ಕೂ ಉತ್ತರ ಕೊಡಬಾರ್ದು. ಗೊತ್ತಿಲ್ಲ ಅಂತ ನಮ್ಮವ್ರು ಹೇಳ್ತಾರಲ್ಲ, ಏನು ಕೇಳಿದ್ರು ಗೊತ್ತಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ರಾಜ್ಯ ಸರ್ಕಾರ ಈ ಕರ್ನಾಟಕದ ಸ್ಟೇಟ್ ಆಡಳಿತ ಬಗ್ಗೆ ಏನು ಹೇಳ್ತೀವಿ ಸರ್? ಆಡಳಿತ ಖಂಡಿತ ಬಿದ್ದೋಗಿದೆ. ಏನೂ ಪ್ರಯೋಜನ ಇಲ್ಲ. ಈ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡು ಈ ಪಂಚ ಫ್ರೀಗಳನ್ನೆಲ್ಲ ಕೊಟ್ಕೊಂಡು ಇಂಥದ್ದೆಲ್ಲ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಅವ್ರಿಗೆ ಪವರಿಗೆ ಬರಬೇಕಿತ್ತು, ಬಂದರು. ಬಟ್ ಇನ್ನೊಂದು ಅವರು ಕಾಯ್ಬೋದಿದ್ದಿತ್ತು. ನಮ್ಮ ಕರ್ನಾಟಕದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಒಂದು ಪಾರ್ಟಿನ ರಿಪೀಟ್ ಮಾಡೇ ಇಲ್ಲ ಇವರು ಇವತ್ತಿನವರೆಗೂ. ಸೊ ಒಂದು ಸರಿ ಕಾಂಗ್ರೆಸ್ ಬಂದರೆ ಒಂದು ಸರಿ JDS, ಮತ್ತೊಂದು ಸರಿ BJP, ಈ ಥರ ಹಿಂಗೆ ಮಿಕ್ಸ್ ಆಗಿ ಬರ್ತಾ ಇದೆ. ಸೊ BJP ಆದಮೇಲೆ ಡೆಫಿನೆಟಾಗಿ ಅವ್ರು ಬರ್ತಾಯಿದ್ರು. ಬಟ್ ಬರೋಕ್ಕೆ ಇವ್ರು ಇಷ್ಟೆಲ್ಲ ನಾನು ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ, ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪ ನಿಂಗೂ ಫ್ರೀ ಅಂತ ಹೇಳ್ಬಿಟ್ಟು
ಈಗ ನೋಡಿ, ಇದು ಸಮಸ್ಯೆ ಆಗಿರೋದು ಇಲ್ಲಿ 52,000 ಕೋಟಿ ಅಂತೇಳಿ ಅಂದರೆ ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು ಹೇಳಿ? ದುಡ್ಡೇ ಇಲ್ಲ. ಈ ಸರಿ ರೆವಿನ್ಯೂ ಡೆಫಿಸಿಟ್ ಆಗಿದೆಯಂತೆ. ಈ ಥರ ಹಿಂಗೆ ರಾಜ್ಯಭಾರಕ್ಕೆ ಮಾಡಿ ಇವರೇ ಬೇಕಾ? ಯಾರು ಬೇಕಾದ್ರೂ ಮಾಡ್ತಾರೆ. ಈಗ ಕಾಮನ್ ಮ್ಯಾನ್ ಈಗ ಹೋಗ್ಬಿಟ್ಟು ಅರ್ಥಶಾಸ್ತ್ರಜ್ಞ ತಜ್ಞ ಯಾರು ಬೇಕಾಗಿಲ್ಲ ಇವರಿಗೆ. ಏನು ಬೇಕಾಗಿಲ್ಲ, ಒಟ್ಟಿನಲ್ಲಿ ಕೊಡೋದು, ಎಲ್ಲಿಂದಲೂ ಸಾಲ ಮಾಡೋದು. ಏನು ಆವಾಗಲೂ ಸಾಲ ಮಾಡ್ತಿದ್ದೆ ನೋಡಿ, ಮಾತುಗಳು ಯಾವ ಥರ ಬರ್ತದೆ ನಮ್ಮ CM ಸಿದ್ದರಾಮಯ್ಯನವರಿಂದ ಅಂತೇಳಿ. ಆವಾಗಲೂ ಸಾಲ ಮಾಡಿದ್ದೆ, ಈಗಲೂ ಸಾಲ ಮಾಡ್ತಾ ಇದ್ದೀನಿ. ತಾತನ ಮನೆ ದುಡ್ಡೇನೋಗ್ಬೇಕು. ಅರ್ಥಶಾಸ್ತ್ರದ ಗೊತ್ತಿಲ್ಲ, ಈ ಗೊತ್ತಿಲ್ಲ, ಗೊತ್ತಿಲ್ಲ, ಗೊತ್ತಿಲ್ಲ. ಇವಕ್ಕೆ ದೇ ಡೋಂಟ್ ಡಿಸರ್ವ್ ಈವನ್ ಮರ್ಯಾದೆ. ನನ್ನ ಪ್ರಕಾರದಲ್ಲಿ ಅಷ್ಟು ಕೆಟ್ಟದಾಗಿ ಹಾಳು ಮಾಡಿದ್ರಿ ಕರ್ನಾಟಕದ ಅರ್ಥವ್ಯವಸ್ಥೆನ ನೀವುಗಳು. ಒಂದು ಇದಿದೆ, ಸ್ಪಷ್ಟ ಇದೆ ನಂಬಿಕೆ. ಖಂಡಿತವಾಗ್ಲೂ ಇದ್ದೇ ಇದೆ. ಇದು ನೋಡಿ, ಕೆಲವು ಕೆಟ್ಟ ರಾಜಕೀಯಕ್ಕೋಸ್ಕರ ಇವರೆಲ್ಲ ದಿನ ಬೆಳಗಾದರೆ ಇವರು ಪುಂಖಾನುಪುಂಖವಾಗಿ ಎಲ್ಲದನ್ನೂ ಹೇಳ್ತಾ ಇದ್ದಾರೆ ವಿಷಯಗಳನ್ನು. ಆ ವಿಷಯ ಹೇಳೋ ಅವಶ್ಯಕತೆನೇ ಇಲ್ಲ. ಅದು ಈಗ ಜನಸಾಮಾನ್ಯರಿಗೆ ಸುಳ್ಳು ಹೇಳಿ ಇವ್ರನ್ನ ಬಡ್ಕಾಯಿಸ್ತಾ ಇದ್ದಾರೆ ಅಷ್ಟೇ. ಇವರು ಯಾವ ರೀತಿ ಏನು ಸಮಸ್ಯೆ ಆಗಿಲ್ಲ ಇದು, ಆ್ಯಸ್ ಫಾರ್ ಇಸ್ ಇಂಡಿಯಾ ಇಸ್ ಕನ್ಸರ್ನ್ಡ್. ತಮ್ಮ ಮಟ್ಟಿಗೆ ಹೇಳಿದಾರೆ ಅವರು 70 ದಿವಸ ಸ್ಟಾಕ್ ಇದೆ ಅಂಥೇಳಿ ಅಂದ್ಯಾರೆ. ಈಗ 62 ದಿವಸ ಸ್ಟಾಕ್ ಇರ್ಬೋದು ಈಗ ನಮ್ಮಲ್ಲಿ. ಸೊ ಏನಿದೆ, ಬಟ್ ಕಮರ್ಷಿಯಲ್ ಸಿಲಿಂಡ್ರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಮಗೆ. ಇದು ಡೊಮೆಸ್ಟಿಕ್ಕಿಗೆ ಏನು ಆಗಿಲ್ಲ, ಬಟ್ ಕಮರ್ಷಿಯಲ್ಲು ಕೆಲವರು ಹೋಟ್ಲಿರ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಈಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು. ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ, ಈಗೆಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ದು 1998 ಬ್ಯಾಚ್. ಸಪ್ಲೈಗಳೆಲ್ಲ ಒಂದು ಸ್ವಲ್ಪ ಸಪ್ಲೈಗಳೆಲ್ಲ ವ್ಯತ್ಯಯ ಆಗಿದೆ ಅಂಥೇಳಿ. ಮತ್ತು ಈಗ ಇವರೇ ಹೇಳ್ತಾರೆ ಈಗ, ಎಸ್ಪೆಷಲಿ ಕೆಲವು ಕ್ಯಾಂಟೀನ್ಗಳಿಗೆ, ಎಸ್ಪೆಷಲಿ ರೈಲ್ವೇಸಿಗಿಲ್ಲ, ಅವರ ಅಫಿಷಿಯಲ್ಸು ಒಂದು ಲೆಟ್ರ್ ಅವರಿಗೆ ರಿಕ್ವೆಸ್ಟ್ ಕೊಟ್ಟರೆ ಇವರು ಏಜೆಂಟ್ ಡಿಸ್ಟ್ರಿಬ್ಯೂಟರ್ಸಿಗೆ ಅವರು ಸೀಮ್ಲೆಸ್ಲಿ ಅವರು ಸಪ್ಲೈ ಕೊಡ್ತೀನಿ ಅಂತ ಏನೋ ಹೇಳ್ಯಾರಂತೆ. ಸೊ ಆ ಥರ ಏನಾದ್ರು ಹಿಂಗೆ ಆದರೆ ಒಳ್ಳೆಯದು. ಬಟ್ ಇದು ಪಬ್ಲಿಕ್ ಪ್ಯಾನಿಕ್ಕು ಈ ಥರ ಹಿಂಗೆ ಆಗೋದು ಅವಶ್ಯಕತೆ ಇಲ್ಲ. ನಮಗೆ ಯಾವುದೇ ರೀತಿಯ ಅನಾನುಕೂಲ ಒಂಚೂರು ತಕ್ಕ ಮಟ್ಟಿಗೆ ಆಗ್ಬೋದು. ಈಗ ಇಡೀ ಪ್ರಪಂಚಕ್ಕೆ ಆಗಿದೆ, ನಮಗಾಗದೇ ಇರುತ್ತಾ? ಅವ್ರವ್ರ ಸುಖ ಅವ್ರವ್ರು ನೋಡ್ಕೊಂಡು ಹೋಗ್ತಾರೆ. ಈಗ ರಾಜಕೀಯ ಪಕ್ಷದವ್ರು ನೋಡಿ, ರಾಜಕಾರಣಿಗಳು ಯಾವ ಮಟ್ಟಿಗೆ ಬೆಳೀತಾ ಇದ್ದಾರೆ. ಅವ್ರು ಬೆಳೀತಾ ಇದ್ದಾರೆ, ನಾವು ಅವರಿಂದ ಜೈ ಹಿಂದ್ ಜೈ ಜೈ ಅನ್ಕೊಂಡು ಹೋಗೋದಷ್ಟೇ. ಬಟ್ ಅವ್ರು ಬೆಳೀತಾ ಇದ್ದಾರೆ, ನಾವು ಬೆಳೀತಾ ಇಲ್ಲ. ಸಮಸ್ಯೆ ಇರೋದು ನಮಗೆ ಅಲ್ವಾ? ಆ ಥರ ಆಗ್ತಾಯಿದೆ. ಅದರಿಂದ ಬಟ್ ಈ ವಿಷಯದಲ್ಲಿ ಏನು ಅಂತ ಏನು ಗಾಬರಿ ಪಟ್ಕೊಳ್ಳುವಂಥದ್ದು ಏನೂ ಇಲ್ಲ. ಇವ್ರು ಹೇಳಿದ್ರು, ನಿಮಗೆ ಬುಕ್ಕಿಂಗ್ ಆದ ತಕ್ಷಣ ಬನ್ನಿ, ನಾನು ಸಿಲಿಂಡ್ರ್ ಕೊಡ್ತೀನಿ ಅಂತಾರೆ. ಸ್ಟಾಕ್ ಇದೆ, ಬುಕ್ಕಿಂಗ್ ತೊಗೊಳ್ಳಿ. ಅದು ಆನ್ಲೈನೇ ಆಗಬೇಕು. ಇಲ್ಲಿ ಬಂದು ಇವರು ಮ್ಯಾನ್ಯಲಾಗಿ ಬುಕ್ ಮಾಡ್ಕೊಳ್ಳೋದಿಲ್ಲ, ಆನ್ಲೈನಲ್ಲಿ ಆಗಬೇಕು. ಸೊ ಆದ ತಕ್ಷಣನೇ ಬನ್ನಿ, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇಷ್ಟು ಸಮಯನೂ ನಾನು ಮನೇಲಿ ಇದ್ಕೊಂಡೇ ಮಾಡಿದ್ದು ಅದನ್ನು. ಆದರೆ ಈಗ ಒಂದು ಸ್ವಲ್ಪ ಒಂಚೂರು ವ್ಯತ್ಯಯ ಆಗಿದೆ ಅಷ್ಟೇ ಹೊರತು ಹೆದರುವಂಥದ್ದು ಏನೂ ಇಲ್ಲ. ನೀನು ಹೇಳಿದ ಮ್ಯಾಟ್ರಿಕ್ ಕೇಳಿ ಖುಷಿಯಾಗಿ ಟಾಪ್ ಫ್ಲೋರು ಟಪಟಪ ಅಂತ ಇದೆ.